ನೋಡಿ ಕೆಪಿಎಸ್ಸಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರುವಂತಹ ಈ ಒಂದು ಬೃಹತ್ ಅಕ್ರಮಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮಹಾ ಹಗರಣ ಬಯಲಾದಂತಹ ಬೆನ್ನಲ್ಲೇ ಅತಿ ದೊಡ್ಡ ದಾಳಿಯನ್ನ ಮಾಡಲಾಗಿದೆ. ಅಂದ್ರೆ ಇಡಿ ಅಬ್ಬರವನ್ನ ಕಂಡು ಶಿವಶಂಕರಪ್ಪ ಸಾಹುಕಾರ್ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಏನಾಗುತ್ತೆ ಮುಂದೆ, ಇದು ಈ ಕೇಸ್ ಎಲ್ಲಿಗೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದೇ ಕುತೂಹಲಕಾರಿಯಾಗಿದೆ. ಆ ಬಗ್ಗೆ ಮತ್ತಷ್ಟು ನೋಡೋಣ ಬನ್ನಿ. ಇಡಿ ಮಾಸ್ಟರ್ ಪ್ಲಾನ್, ಕೆಪಿಎಸ್ಸಿ ಭ್ರಷ್ಟರು ಶಾಕ್. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಚಮಕ್. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ತನಿಖೆ ಹಾಗೂ ಕಾನೂನು ಹೋರಾಟ ಎದುರಿಸುತ್ತಿರೋ ಶಿವಶಂಕರಪ್ಪ ಮನೆ ಹಾಗೂ ಕೆಪಿಎಸ್ಸಿ ಕಚೇರಿ ಮೇಲೂ ಇಡಿ ದಾಳಿ ನಡೆಸಿದೆ. ಅಕ್ರಮದಲ್ಲಿ ಪಡೆದ ಹಣವನ್ನ ಹವಾಲಾ ಮೂಲಕ ವರ್ಗಾಯಿಸಿರೋ ಶಂಕೆ ವ್ಯಕ್ತವಾಗಿದ್ದು, ಈ ಹಿನ್ನೆಲೆ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ಗೆ ಶಾಕ್ ಮೇಲೆ ಶಾಕ್. ಪಶುವೈದ್ಯಾಧಿಕಾರಿ ನೇಮಕಾತಿ ಹಗರಣ ಸಂಬಂಧ ರೇಡ್ ಮಾಡಲಾಗಿದ್ದು, ಸಾಹುಕಾರ್ ಶಿವಶಂಕರಪ್ಪ, ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ, ಮಧ್ಯವರ್ತಿಗಳು ಪತ್ರಿಕೆ ಡಿಜಿಟಲ್ ಮೌಲ್ಯಮಾಪನ ಸಂಸ್ಥೆ, ಎಜುಟೆಸ್ಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಚೇರಿ, ಆಯ್ಕೆಯಾದ ಕೆಲ ಅಭ್ಯರ್ಥಿಗಳ ಮನೆಗಳ ಮೇಲೂ ಇಡಿ ದಾಳಿ ಮಾಡಿದೆ. ಚಮಕ್ ಕೊಟ್ಟಿದ್ದೆಂಗೆ ಇಡಿ ಮಾಸ್ಟರ್ ಪ್ಲಾನ್, ಕೆಪಿಎಸ್ಸಿ ಭ್ರಷ್ಟರು ಶಾಕ್. ಶಿವಶಂಕರಪ್ಪ ಸೇರಿ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಲು ಇಡಿ ಪ್ಲಾನ್. ಸಾಮಾನ್ಯವಾಗಿ ಬೆಳ್ಳಂಬೆಳಗ್ಗೆಯೇ ಇಡಿ ರೇಡ್ ನಡೆಯುತ್ತದೆ. ಆದರೆ ಕೆಪಿಎಸ್ಸಿ ವಿಚಾರದಲ್ಲಿ ಮಾತ್ರ ಇಡಿ ಭಿನ್ನ ನಡೆ. ಬೆಳಗ್ಗೆಯೇ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಎಚ್ಚೆತ್ತುಕೊಳ್ತಾರೆ. ರೇಡ್ ಬಗ್ಗೆ ಗೊತ್ತಾದ್ರೆ ಭ್ರಷ್ಟರು ಕಚೇರಿಗೆ ಬರದೆ ತಪ್ಪಿಸಿಕೊಳ್ತಾರೆ. ಲೆಕ್ಕ ಹಾಕಿ ಎಲ್ಲರೂ ಡ್ಯೂಟಿಗೆ ಬಂದ ಬಳಿಕ ಇಡಿ ರೇಡ್. ಕೆಪಿಎಸ್ಸಿ ಕಚೇರಿಗೆ 10 ಗಂಟೆ ನಂತರ ಇಡಿ ಟೀಮ್ ರೇಡ್. ಕೆಪಿಎಸ್ಸಿ ಕಚೇರಿಯ ಎಲ್ಲಾ ಅಧಿಕಾರಿಗಳಿಗೆ ಇಡಿ ಫುಲ್ ಡ್ರಿಲ್. ಪಶುವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದಲ್ಲಿ ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚ ಪಡೆಯಲಾಗ್ತಿತ್ತಂತೆ. ಉತ್ತರ ಪತ್ರಿಕೆ ತಿದ್ದುಪಡಿ ಮಾಡಿ ಅಧಿಕಾರಿಗಳ ಸಂಬಂಧಿಕರಿಗೆ ಅಕ್ರಮವಾಗಿ ಹುದ್ದೆ ನೀಡಲಾಗ್ತಿತ್ತಂತೆ. ಅದೇ ಕಾರಣಕ್ಕೆ ಈ ರೇಡ್ ಮಾಡಲಾಗಿದೆ. ಸದ್ಯ ಸಾಹುಕಾರ್ ಶಿವಶಂಕರಪ್ಪರನ್ನ ವಶಕ್ಕೆ ಪಡೆದು ಬಾಯಿ ಬಿಚ್ಚಿಸಲು ಯತ್ನಿಸಲಾಗ್ತಿದೆ. ಅರುಣ್ ಕುಮಾರ್, ಕ್ರೈಮ್ ಬ್ಯೂರೋ, ಅಶ್ವವೇಗ ನ್ಯೂಸ್. ಬಹಳ ನಮ್ಮ ಜನರಿಗೆ ಈ ಒಂದು ಸುದ್ದಿ ಇದೆಯಲ್ಲ, ಎಸ್ಪೆಷಲಿ ಕೆಪಿಎಸ್ಸಿಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ಖುಷಿ ಸಮಾಚಾರ. ಏನು ಅಂತ ಹೇಳಿದ್ರೆ, ಹೌದಪ್ಪ ತನಿಖೆ ಇಲ್ಲೂ ಆಗುತ್ತೆ. ಯಾಕಂದರೆ ಫಾರ್ ಕೈಂಡ್ ಇನ್ಫಾರ್ಮೇಷನ್, ಇಡಿ ದಾಳಿ ನಡೆದಿರೋದು ಕೆಪಿಎಸ್ಸಿಯಲ್ಲಿ ಫಸ್ಟ್ ಟೈಮ್. ಅದಕ್ಕೆ ಶಿವಶಂಕರಪ್ಪ ಅವರು ಕೂಡ ಉದಾಹರಣೆ ಆಗ್ತಾ ಇದ್ದಾರೆ. ಆ ಮೂಲಕ ಅವರು ದಾಖಲೆ ಬರಿತಾ ಇದ್ದಾರೆ, ಭ್ರಷ್ಟಾಚಾರದ ನಿಮಿತ್ತ ದಾಖಲೆ ಬರೀತಾ ಇದ್ದಾರೆ. ಹಾಗಾಗಿ ಇದು ವಿಖ್ಯಾತಿಯಲ್ಲ, ಕುಖ್ಯಾತಿಗೆ ಅವರು ಪಾತ್ರರಾಗ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ನಿಜವಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಕಲೀಗ್, ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಕುಮಾರ್. ಅರುಣ್, ಈಗಾಗಲೇ ಬಹಳಷ್ಟು ದಿನಗಳಿಂದ ಕೆಪಿಎಸ್ಸಿಗೆ ಸಂಬಂಧಪಟ್ಟ ಹಾಗೆ ಈ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಸಂಚಲನ ಅಂತೂ ಸೃಷ್ಟಿಯಾಗಿದೆ. ವೇರ್ ಇಟ್ ಈಸ್ ಲ್ಯಾಂಡಿಂಗ್, ವೇರ್ ಇಟ್ ಈಸ್ ಹೆಡ್ಡಿಂಗ್ ಅನ್ನೋದು ಬಹಳ ಕ್ಯೂರಿಯಾಸಿಟಿ ಮೂಡಿಸಿದೆ. ಪ್ಲೀಸ್ ಗೋ ಹೆಡ್ ಅರುಣ್. ಸೂರ್ಯ, ಏನು ನಿನ್ನೆ ಬೆಳಗ್ಗೆಯಿಂದಲೂ ಸಹ ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಇವತ್ತು ಸಹ ದಾಳಿ ಮುಂದುವರಿಯುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ತಡರಾತ್ರಿವರೆಗೂ ಸಹ ದಾಳಿಯನ್ನು ಮಾಡಿ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿರುವಂಥದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಶಿವಶಂಕರಪ್ಪ ಮತ್ತು ಅವರ ಮಗಳನ್ನು ಸಹ ಇಡಿ ಅಧಿಕಾರಿಗಳು ಮನೆಯಲ್ಲೇ ವಿಚಾರಣೆ ಮಾಡಿರುವಂಥದ್ದು. ಇವತ್ತು ಅವರ ಮನೆಯಲ್ಲೂ ಸಹ ಒಂದು ಶೋಧ ಕಾರ್ಯ ಮುಂದುವರಿಯುತ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಪಶುವೈದ್ಯಾಧಿಕಾರಿಗಳ ಜಾಬ್ಗೆ ಸಂಬಂಧಪಟ್ಟಂತೆ 80 ರಿಂದ 1 ಕೋಟಿ ರೂಪಾಯಿಯಷ್ಟು ಹಣವನ್ನು ವರ್ಗಾವಣೆ ಆಗಿದೆ ಅನ್ನೋದನ್ನು ಸಹ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಬಂದಿರುವಂಥದ್ದು. ಸೊ ಅದರ ಬೇಸಿಸ್ ಮೇಲೆ ಇಡಿ ಅಧಿಕಾರಿಗಳು ಒಂದು ಅಮೌಂಟ್ ಬೇರೆ ಕಡೆ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು ಮತ್ತು ಬೇರೆ ಕಡೆ ಡೈವರ್ಟ್ ಆಗ್ತಾ ಇತ್ತು, ಅದನ್ನು ತಡಿಬೇಕು ಅಂತ ಹೇಳ್ಬಿಟ್ಟು ಈಗ ಅಮೌಂಟನ್ನು ಸೀಸ್ ಮಾಡ್ಕೊಂಡಿರೋದು. ಒಂದಷ್ಟು ಅಮೌಂಟ್ಗಳು ಒಂದಷ್ಟು ಅಭ್ಯರ್ಥಿಗಳ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಮಧ್ಯವರ್ತಿಗಳು ಯಾರಿದ್ದಾರೆ, ಸೊ ಅವರ ಮನೆಯಲ್ಲಿ ಸಹ ಒಂದಷ್ಟು ಅಮೌಂಟು ಮತ್ತು ಕೆಲವೊಂದಷ್ಟು OMR ಶೀಟ್ಗಳು ಸಹ ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಕೆಪಿಎಸ್ಸಿಯಿಂದ OMR ಶೀಟ್ಗಳು ಹೊರಗಡೆ ಹೇಗೆ ಹೋಯಿತು ಅನ್ನೋದು ಸಹ ಈಗ ಇರುವಂಥದ್ದು ಯಕ್ಷ ಪ್ರಶ್ನೆ. ಯಾಕಂದರೆ CID ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಅದರಲ್ಲಿ ಸಹ OMR ಶೀಟು ಹೊರಗಡೆ ಹೋಗಿತ್ತು. ಅದರ ಜೊತೆಗೆ ಏನೋ ನಾರ್ಮಲ್ ಆಗಿ ಪೊಲೀಸರು ಸಂದರ್ಭದಲ್ಲಿ ಸಹ OMR ಶೀಟ್ಗಳು ಹೊರಗಡೆ ಹೋಗಿತ್ತು. ಅಂದರೆ ಇಲ್ಲಿ OMR ಶೀಟ್ಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ತಿದ್ದುಪಡಿ ಮಾಡಿ ನಂತರ ಅದನ್ನು ಕೆಪಿಎಸ್ಸಿಯ ಸ್ಟ್ರಾಂಗ್ ರೂಮ್ಗೆ ತಂದು ಇಕ್ಕಿರುವಂಥದ್ದು ಸಹ ಇಲ್ಲಿ ಕಂಡು ಬಂದಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಸಹ ಒಂದು ಇಡಿ ಅಧಿಕಾರಿಗಳ ತನಿಖೆ ಮುಂದುವರಿಯುವಂಥದ್ದು. ರಾಘವ್ ಸೂರ್ಯ. ಥ್ಯಾಂಕ್ ಯು ಅರುಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.